ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಚನ್ನಗಿರಿ ಕೋಟೆಗೆ ಹೋಗೋಣ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚನ್ನಗಿರಿ ಕೋಟೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಚನ್ನಗಿರಿಯು ದಾವಣಗೆರೆಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಶಿವಮೊಗ್ಗದಿಂದ ಸುಮಾರು 43 ಕಿಲೋಮೀಟರ್ ದೂರದಲ್ಲಿದೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ಚನ್ನಗಿರಿ ಕೋಟೆ, ಚೆನ್ನಮ್ಮ ಕೋಟೆ. ಇವತ್ತು ಕೋಟೆ ಬಗ್ಗೆ ಎಲ್ಲ ಸಂಪೂರ್ಣದ ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಕೋಟೆ ಭಾರತ ಸರ್ಕಾರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೆ. ಫ್ರೆಂಡ್ಸ್, ಇದು ಕೋಟೆಯ ನೀಲ ನಕ್ಷೆ. ಇವತ್ತು ನಾನು ನಮ್ಮ ಅಣ್ಣ ಬಂದೀವಿ, ಇಬ್ಬರು ಕೋಟೆ ಬಗ್ಗೆ ತಿಳಿದುಕೊಳ್ಳೋಣ. ಏನಂದರೆ ವಿಷಯ, ಮಳೆ ಬಂದರೂ ಸಹ ನಿಮಗೋಸ್ಕರ ಕೋಟೆ ಬಗ್ಗೆ ತಿಳಿಸಿಕೊಳ್ಳೋಗೋಸ್ಕರ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಸರ್, ಸೂಪರ್ ಕಾಣ್ತಿದೆ ನೋಡಪ್ಪ. ಕ್ಯಾಮ್ರಾ ಕ್ಲಿಯರಿಟಿ ಪಕ್ಕ 100%. ಒಳ್ಳೆ ಮಳೆ ವಾತಾವರಣ, ಬೆಳಗ್ಗೆ ನಿಂದು ಬಂದಿದ್ದೀವಿ. ದೊಡ್ಡ ಆಲದ ಮರ ಕಾಣ್ತಾ ಇದೆ ಸ್ನೇಹಿತರೆ. ಮೋಸ್ಟ್ಲಿ ದೇವಸ್ಥಾನ ಇರ್ಬೋದು ಅಲ್ಲಿ. ರಂಗನಾಥ ದೇವಸ್ಥಾನ ಐತಂತೆ ಮೇಲ್ಗಡೆ, ನೋಡ್ಕೊಂಬರೋಣ. ದಿಬ್ಬ ಹತ್ತಕ್ಕೂ ಆಗ್ತಿಲ್ಲ ಸ್ನೇಹಿತರೆ. ಅಲ್ಲಿ ಕಾಣ್ತಾ ಇರೋದೇ ದೇವಸ್ಥಾನ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಸ್ಟಾರ್ಟಿಂಗ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವರಿಗೆ ಕೋಟೆ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮದ 1958 ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಎಂದು ಘೋಷಿಸಲಾಗಿದೆ. ಈ ಅಧಿನಿಯಮದ ತಿದ್ದುಪಡಿ ಮತ್ತು ಮಾನ್ಯಕೃತವಾದ ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 2010 ಪ್ರಕಾರ ಯಾರಾದರೂ ಇದನ್ನು ನಾಶ ಮಾಡಿದರೆ, ಸ್ಥಳಾಂತರಗೊಳಿಸಿದರೆ, ಹಾನಿಯುಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ, ಗಂಡಾಂತರಗೊಳಿಸಿದರೆ ಅಥವಾ ದುರುಪಯೋಗಪಡಿಸಿದರೆ ಅಂಥವರನ್ನು 2 ವರ್ಷದವರೆಗೆ ಹೆಚ್ಚಿಸಬಹುದಾದ ಕಾರಾಗೃಹ ವಾಸಕ್ಕೆ ಒಳಪಡಿಸಲಾಗುವುದು ಅಥವಾ 1 ಲಕ್ಷಕ್ಕೆ ಹೆಚ್ಚಿಸಬಹುದಾದ ದಂಡ ವಿಧಿಸಲಾಗುವುದು ಅಥವಾ 2 ರೀತಿಯ ಶಿಕ್ಷೆಗೆ ಒಳಪಡಿಸಲಾಗುವುದು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ, ಭಾರತ ಸರ್ಕಾರ. ಓಕೆ, ಬರ್ರಿ. ಬೆಟ್ಟ ಹತ್ತಿದ ಸ್ವಲ್ಪ ಸುಸ್ತಾಗುತ್ತೆ, ಒಳ್ಳೆ ವಾತಾವರಣ. ಮಳೆ ಬಂದಿದೆಯಲ್ಲ. ಈ ಕೋಟೆಯು ಬೆಟ್ಟದ ಮೇಲೆ ನಿರ್ಮಾಣವಾಗಿದ್ದು, ಇದನ್ನು ಕೆಳದಿಯ ರಾಣಿ ಚೆನ್ನಮ್ಮಾಜಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಕೋಟೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಒಳ್ಳೆ ಒಂದು ಪ್ಲೇಸ್. ಮತ್ತು ಇದು ಚನ್ನಗಿರಿ ಸ್ನೇಹಿತರೆ, ಚನ್ನಗಿರಿಯ ಹೊರಾಂಗಣ ನೋಟ.
ಮೊದಲಿಗೆ ಹುಲ್ಲಿದ್ದಿಲ್ಲ ಜಾಸ್ತಿ, ಈಗ ಹುಲ್ಲು ಜಾಸ್ತಿ ಆಗೈತೆ. ದೇವಸ್ಥಾನದ ಸ್ತಂಭ ಮತ್ತು ತುಳಸಿ ಕಟ್ಟೆ, ಆಂಜನೇಯ ಸ್ವಾಮಿ ಇದು ವಿಗ್ರಹ ಇದೆ, ಶ್ರೀಕೃಷ್ಣಂದು. ಇವರು ಭೂತನಾಥ ಸ್ವಾಮಿ ಆಗಿರಬಹುದು. ಸ್ನೇಹಿತರೆ, ಇದು ಕೋಟೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಕಾವಲು ಗೋಪುರಗಳು ಕಾಣ್ತದೆ ಆ ಕಡೆ ಈ ಕಡೆ. ಜಾರೋಟ್ನಲ್ಲಿ ಮೋಸ್ಟ್ಲಿ ಪೂಜಾರಿ ಅವ್ರದ ಮನೆ ಇರ್ಬೋದು ಅಲ್ವಾ? ಯಾರು ಇಲ್ಲ, ಮತ್ತು ಪೂಜಾರಿ ಅವ್ರ ಮನೆ, ದೇವಸ್ಥಾನದ ಅರ್ಚಕರ ಮನೆ ಆಗಿರ್ಬೋದು. ಈ ಕೋಟೆಯಲ್ಲಿ 2 ವೃತ್ತಾಕಾರದ ಕಾವಲು ಗೋಪುರಗಳಿದ್ದು ಇದು ಇದರ ಮುಖ್ಯ ಲಕ್ಷಣವಾಗಿದೆ. ನೋಡಿ ಸ್ನೇಹಿತರೆ, ಸಿಟಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಕೋಟೆ ಮೇಲಿಂದ. ಈ ಕೋಟೆಯ ಸುತ್ತ ಕಲ್ಲಿನ ಗೋಡೆಗಳಿದ್ದಾವೆ ಮತ್ತು 7 ಬುರುಜುಗಳಿದ್ದಾವೆ. ಅವುಗಳನ್ನು ಇಲ್ಲಿ ಕಾಣಬಹುದಾಗಿದೆ ಗೆಳೆಯರೆ. ನಮ್ಮ ತಮ್ಮ ಕಿರಣ್ ಕುಮಾರ್, ಫಿಲಮ್ ಆ್ಯಕ್ಟರ್. ಮೇಲ್ಗಡೆ ಹೋಗ್ಬೋದಲ್ಲ? ಹೋಗ್ಬೋದೇನಪ್ಪ, ಮೆಟ್ಲಿದಾವಲ್ಲ. ರೈಟ್. ನೋಡಿ ಫ್ರೆಂಡ್ಸ್, ಇದು ಕೂಡ ಒಂದು ಕಾವಲು ಗೋಪುರವಾಗಿದೆ. ಮೇಲ್ಗಡೆ ಹತ್ಕೊಂಡು ನೋಡ್ತಾ ಇದ್ದೀವಿ. ಈ ಕೋಟೆಯ ಇತಿಹಾಸದ ಬಗ್ಗೆ ಹೇಳುವುದಾದರೆ
ಈ ಸ್ಥಳವು ಮೊದಲು ಗಂಗರ ಆಳ್ವಿಕೆಯಲ್ಲಿತ್ತು. ನಂತರ ಕಲ್ಯಾಣಿ ಚಾಳುಕ್ಯರು, ನಂತರ ಉಚ್ಚಂಗಿಯ ಪಾಂಡ್ಯರು ಮತ್ತು ಅಂತಿಮವಾಗಿ ಕೆಳದಿಯ ಅರಸರ ಆಳ್ವಿಕೆಯಲ್ಲಿತ್ತು ಎಂದು ಹೇಳಲಾಗಿದೆ. ಬರಪ್ಪ ಇಳಿಯೋಣ. ಫ್ರೆಂಡ್ಸ್, ಈ ಕೋಟೆಯನ್ನು 17ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶಕ 1770ರಲ್ಲಿ ಕೆಳದಿಯ ಅರಸರ ರಾಣಿ ಚೆನ್ನಮ್ಮಾಜಿ ನಿರ್ಮಿಸಿದ್ದಾರೆ ಮತ್ತು ನಂತರ ಈ ಪಟ್ಟಣಕ್ಕೆ ಚೆನ್ನಗಿರಿ ಎಂದು ಅವರೇ ಹೆಸರನ್ನು ಇಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ. ಎಲ್ಲರೂ ಊಟ ಮಾಡ್ತಿದ್ದಾರೆ. ಪಿಕ್ನಿಕ್ಕಿಗೆ ಬಂದಿರ್ಬೋದು ಮೋಸ್ಟ್ಲಿ ಫ್ರೆಂಡ್ಸ್ ಗ್ರೂಪ್ಸ್. ನಾವು ಸದ್ಯಕ್ಕೆ ಅಲ್ಲಿ ಹೋಗೋದು ಬೇಡ, ಬೇರೆ ಕಡೆ ಹೋಗೋದು ಬರ್ತೀವಿ. ಇಷ್ಟಕ್ಕೆ ಹೋಗ್ಬಿಟ್ಟು ಇನ್ನು ನೋಡೋದಕ್ಕೆ ತುಂಬ ಪ್ಲೇಸ್ ಇದಾವೆ, ಚೆನ್ನಾಗಿರೋದು. ಕೋಟೆಯ ಮುಖ್ಯ ದ್ವಾರವು ಉತ್ತರ ದಿಕ್ಕಿನಲ್ಲಿದೆ. ಈ ಕೋಟೆಯು ಅಂಡಾಕಾರದಲ್ಲಿದ್ದು ಕೋಟೆಯು 2 ಕಲ್ಲಿನ ಗೋಡೆಗಳನ್ನು ಹೊಂದಿದೆ. ಅವುಗಳನ್ನು ಮಣ್ಣಿನ ಗಾರೆಯಿಂದ ಜೋಡಿಸಲಾಗಿದೆ ಮತ್ತು ಕಂದಕಗಳಿಂದ ಸುತ್ತುವರಿದಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಒಂದ್ಸಲ ಹೋಗ್ಬರಂಬ. ಒಳ್ಳೊಳ್ಳೆ ಫೋಟೋ ಶೂಟ್ ತೆಗಿತಿದ್ದಾರೆ ಹುಡುಗರು. ಹಾಗೆಲ್ಲ ಇಂಥವು ಎಷ್ಟದಪ್ಪ ಇಲ್ಲಿ? ಯೂಟ್ಯೂಬ್ ಬಿಡ್ತಿದ್ದೇನಲ್ಲ. ಹೇಳ್ತೀನಿ ಇಲ್ಲ. ಫ್ರೆಂಡ್ಸ್, ನಮಗೆ ಇಲ್ಲಿ ದೊಡ್ಡ ದೊಡ್ಡ ಗೈಡ್ಸ್ ಸಿಕ್ಕಿದ್ದಾರೆ. ಎಲ್ಲ ಕೋಟೆನ ಇವರೇ ಈಗ ನಮಗೆ ತೋರಿಸೋದು, ವೀಕ್ಷಣೆ ಮಾಡಿಸ್ತಾರಂತೆ. ಸೈಯದ್ ಸಾದಿಕ್. ನಿಂದ ರೆಡ್ ಶರ್ಟ್. 4 ಜನ ಗೈಡ್ ಸಿಕ್ಕಿದ್ದಾರೆ ನಮಗೆ. ಇಡೀ ಕೋಟೆನೆಲ್ಲ ಅವ್ರು ತೋರಿಸ್ತಾರಂತೆ ಇವಾಗ. ಸ್ಟಾರ್ಟ್. ಯೂಟ್ಯೂಬಲ್ಲಿ ಬಿಡ್ತೀವಿ ನೋಡಪ್ಪ ಸಂಜೆ. ನಾವು ನೋಡ್ತೀವಿ ಈಗ. ವೀಕ್ಷಿಸಿ ನಿಮ್ಮ BHS ಓನ್ ವರ್ಡ್ ಚಾನಲ್ನಲ್ಲಿ. ಇರಬರೋದು ಏನೇನೈತೆ ಎಲ್ಲ ತೋರಿಸ್ಬಿಡ್ರ ಇಲ್ಲಿ. ಅಂದ್ರೆ ಕೋಟೆಗೆ ಸಂಬಂಧಪಟ್ಟಿದ್ದು ತೋರಿಸ್ರಿ. ನಾವು ಹೋಗೋ ಜಾಗದಲ್ಲೆಲ್ಲ ಈ ಥರ ಗೈಡ್ ಸಿಕ್ಬಿಟ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಇಂಥವ್ರು ಸಿಗಬೇಕು. ಸಣ್ಣ ಸಣ್ಣ ಹುಡುಗರು ಎಲ್ಲ ಗೊತ್ತಿರುತ್ತೆ ಅವರಿಗೆ. ಒಳ್ಳೆ ಕಾಮಿಡಿನೂ ಚೆನ್ನಾಗಿರುತ್ತೆ ಅವ್ರ ಜೊತೆ. ವಾವ್, ಮಳೆ ನೀರು ಸಂಗ್ರಹ ಘಟಕ. ಇದ್ರ ಒಳಗಡೆ ಚಿನ್ನ ಇದೆ ಅಂತ ಸ್ಥಳೀಯರನ್ನು ಹೇಳ್ತಿದ್ದಾರೆ ಫ್ರೆಂಡ್ಸ್. ನಮಗೇನೋ ಗೊತ್ತಿಲ್ಲ. ಒಂದು ನಿಮಿಷ
ಏನದು ಇದು ಆಮೆ ಆಮೆ ಓ ಅಲ್ಲೊಂದೈತೆ ಬಾ ಅದು ದೊಡ್ಡದು ಹುಷಾರು ಎಲ್ಲ ಮತ್ತೆ ಜಾರ್ತತೆ ಎಲ್ಲ ಮಳೆ ಬಂದು ಇನ್ನೊಂದು ದೊಡ್ಡದೈತೆ ಹ್ಞೂ ಎಲ್ಲ ಎಲ್ಲ ತೋರಿಸ್ರಿ ಬರ್ರಿ ರಾತ್ರಿ 1 ಗಂಟೆ ಆಯ್ತು ಅವ್ನು ನೋಡ್ರಿ ಇಷ್ಟು ಬೇಗನೆ ಲವ್ ಮ್ಯಾರೇಜ್ ಆಗ್ತಾನಂತೆ ಖುಷಿ 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 ಮುಸ್ಲಿಂ ಆಗಿ ಹಿಂದೂ ಮುಸ್ಲಿಂ ಎಲ್ಲ ಮನುಷ್ಯರದೇ ಎಲ್ಲ ಮನುಷ್ಯರೇ ಜಾತಿ ಜನ ಮನುಷ್ಯರು ಮಾಡಿರೋದು ದೇವರು ಮನುಷ್ಯನ್ ಮಾಡಿರೋದು ಬರ್ರಿ ಹುಷಾರು ಹುಳ ಹುಪ್ಪಡಿ ಇರ್ತವೆ ಫ್ರೆಂಡ್ಸ್ ಇದು ನೀರಿನ ಟ್ಯಾಂಕಿ ಅಂತೆ ಹಳೆ ಕಾಲದ್ದು ಇಡೀ ಚನ್ನಗಿರಿಗೆ ಇಲ್ಲಿಂದನೇ ನೀರು ಕಳ್ಸೋದಂತೆ ಇವಾಗಲೂ ಇಲ್ಲಿಂದನೇ ಕಳ್ಸೋದ ಇದು ಫುಲ್ ಆಗಿ ನಾವು ಎಲ್ಲ ಊರಿಗೆ ಇದೆ ಬಿಡೋದು ನೀರು. ಎಲ್ಲ ಊರಿಗೆ ಚನ್ನಗಿರಿಗೆ ಚನ್ನಗಿರಿ ಸಿಟಿಗೆ ಇಲ್ಲಿಂದನೇ ನೀರು ಆಗೋದು ಅವಾಗಲೂ ಇಲ್ಲಿಂದನೇ ನಾವು ಬಂದಿದ್ದು ಇಡೀ ಕೋಟೆನೇ ಒಂದು ರೌಂಡ್ ಹಾಕೊಂಡ್ ಬಂದಿದ್ವಿ ಫ್ರೆಂಡ್ಸ್ ಅಣ್ಣ ಶೂಟ್ ಪೆಟ್ಟು ಕಬಡ್ಡಿ ಖೋಖೋ ಕ್ರಿಕೆಟ್ ಎಲ್ಲ ಮಾಡ್ತೀವಿ ಕಬಡ್ಡಿನು ಗೋಲಿ ಆಟ ಇದೆಲ್ಲ ನೋಡಿದ್ರ ನೀವು ಇಲ್ಲಿ ನೋಡಿದ್ವಿ ಕೆಳಗಡೆ ಹೋಗಿಲ್ಲ ನಾವೇ ಎಲ್ಲ ಹುಡ್ಕೊಂತ ಹೋಗಿದ್ರೆ ಸ್ವಲ್ಪ ಲೇಟ್ ಆಗಿರೋದು ಸದ್ಯಕ್ಕೆ ಹುಷಾರು ಜಾರ್ತತೆ ಮತ್ತೆ ಇಲ್ಲಿಂದ ನಾವು ಹೋಗ್ತಾ ಇದೀವಿ ಇದು ದೇವ್ರ ದರ್ಶನ ಎರಡೆರಡು ಸರಿ ಮಾಡೋದು ನಮ್ಮ ಅದೃಷ್ಟ ಇದು ಹತ್ರ ನೀವು ಹಾ ಮಳೆ ಬರ್ತೈತೆ ಬರ್ಲಿ ಬರ್ಲಿ ಮಳೆ ಬರ್ಲಿ ನೆನೆಬೇಕು ಕಡೆ ಜೀವನ ಮೋಸ್ಟ್ಲಿ ಅರ್ಚಕರ ಮನೆ ಆಗಿರ್ಬೋದು ಫ್ರೆಂಡ್ಸ್ ದೇವಸ್ಥಾನದ ಪೂಜೆ ಮಾಡ್ತಾರಲ್ಲ ಯಾವ ನಾಯಿ ನಾಯಿ ನಾಯಿನೂ ಐತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಸೂಪರ್ ಆಗಿದೆ ಪ್ಲೇಸ್ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಒಳ್ಳೆ ಮಳೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ವಾತಾವರಣ ಮಾತ್ರ ಸೂಪರ್ ಆಗಿದೆ ಈ ಥರ ಇರ್ಬೇಕು ವಾತಾವರಣ ಕೇಳಿ ಅವ್ರು ಬರ್ತಿದ್ರು ಹೇಳಿ ನಾವು ಕೇಳಿ ಎಲ್ಲ ನಡಿಯಪ್ಪ ಇಲ್ಲಿಂದ ಹೋಗೋದು ಬೇಡ ನಾವು ಗುಹೆ ಗುಹೆ ಇದು ಗುಹೆ ಸುರಂಗ ಮಾರ್ಗ ಫ್ರೆಂಡ್ಸ್ ಇದು ಸುರಂಗ ಹಂಗ್ ಹೋಗಿ ಹಂಗ್ ಬರ್ಬೋದು ಅಲ್ಲಿ ಸುರಂಗ ಮಾರ್ಗ ಆ ಕಡೆಯಿಂದ ಬರೋಣ ನಡ್ರಿ ರಾಜ್ಯ ಮಾರ್ಗ ಫ್ರೆಂಡ್ಸ್ ಇಲ್ಲೊಂದು ಮಳೆ ನೀರು ಸಂಗ್ರಹ ಘಟಕ ಇದೆ ಹೊಂಡ ಇಲ್ಲಿ ಒಂದು ದೊಡ್ಡದು ಕಾಲುವೆ
ಇಲ್ಲಿ ನಮ್ಮ ಹುಡುಗ ಅಂಟಿ ಅಡ್ಕೆ ಚಿಟ್ಟನಪ್ಪ ಮತ್ತೆ ಹಂಗೆ ಇದು ಮಾಡ್ಬೇಡ. ನೋಡ್ರಿ ಅಲ್ಲಿಂದ ಹೋಗೋರು ಇವರು ನೋಡ್ರಿ ಗಾಯ್ಸ್ ಅಲ್ಲಲ್ಲಿ ಅಡ್ಕೆ ತಿಂತಿದಾನೆ ಅಲ್ಲಿಂದ ಒಳ ಹೋಗೋರು ನೋಡಿ ಏ ಗಾಲ ಸವಾಲ ಕರೆಯೋ ಫ್ರೆಂಡ್ಸ್ ತಳಗಡೆ ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ಬರ್ರಿ. ನಿಧಾನಕ್ಕೆ ಹೋಗ್ಬೇಕಪ್ಪ. ಹಾಂ ಏ ಇಲ್ಲ ಜರಲ್ಲ ಇಲ್ಲಿ, ಇದೆಲ್ಲ ಗ್ರಾನೈಟ್ ಕಲ್ಲು. ಫ್ರೆಂಡ್ಸ್ ಇಲ್ಲಿ ಮಳೆ ನೀರು ಬಂದಿದೆ, ವಾತಾವರಣ ಸೂಪರ್. ನಮ್ಮ ಪೂರ್ವಜರು ತುಂಬ ಟ್ಯಾಲೆಂಟಾಗಿ ಟೆಕ್ನಿಕಲಿ ಆಗಿ ಎಲ್ಲ ರೆಡಿ ಮಾಡಿದ್ದಾರೆ. ಜಾರತ್ತೆ, ಹುಷಾರಾಗಿ ಹೋಗ್ಬೇಕು. ಕೋಟೆಯಲ್ಲಿ ಬೆಟ್ಟದಿಂದ ಬರೋ ನೀರೆಲ್ಲ ಇಲ್ಲೇ ಸ್ಟಾಕ್ ಆಗುತ್ತೆ, ಅಲ್ಲಿ ನೀರು ಸಂಗ್ರಹ ಆಗುತ್ತೆ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಎರಡು. ಅಲ್ಲಿ ನೋಡಿ, ಕಲ್ಲು ಮೇಲೇ ಮರ ಬೆಳ್ಕೊಂಡಿದೆ. ಪ್ರಕೃತಿ ತುಂಬ ವಿಸ್ಮಯ. ಬರೀ ಕೋಟೆನ ಇನ್ನೊಂದು ರೌಂಡ್ ಸುತ್ತಕೊಂಬರೋಣ ಆ ಕಡೆಯಿಂದ ಹೋಗಿ. ಹುಡುಕಿದ್ರೆ ನಮ್ಮ ಸುತ್ತಮುತ್ತನೇ ಒಳ್ಳೆ ಒಳ್ಳೆ ಪ್ಲೇಸ್ ಸಿಗುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಎಲ್ಲ ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಬೇಕು. ಚನ್ನಗಿರಿ ಕೆರೆ ಫ್ರೆಂಡ್ಸ್, ಇದೇ ಚನ್ನಗಿರಿ, ಇದೆ ಊರು, ಅಲ್ಲಿ ಕೆರೆ ಇದೆ ನೋಡಿ. ಹೌದು, ಒಂಥರ ಇಂಡಿಯನ್ ಮ್ಯಾಪ್ ಥರ ಇದೆ ಕೆರೆ. ಇದು ಇಂಡಿಯನ್ ಮ್ಯಾಪ್. ಮಾರೆ ಕಣಿವೆ ಬಿಟ್ಟರೆ ನೆಕ್ಸ್ಟ್ ಇಲ್ಲ ನೋಡಿ, ಈ ಥರ ನೋಡಿ. ಯಾರಿಲ್ಲ ಉಂಡೆ ಮಜಾಕ್ ಮಾಡ್ಕೊಂಡು ಬರೀ ಹಿಂಗೆ ಯಾರು ನಾನೇ ಮುಂದೆ ಹೋಗ್ತೀನಿ ಬರ್ರ, ನೀವು ವಿಡಿಯೋ ಮಾಡ್ಕೊಂಡು ಹೋಗಿ ಹಿಂದ್ಗಡೆ ಬರ್ರಿ ನೀವು. डर के आगे जीत है माउंटेन ड्यू. यस, डर के आगे जीत है. Finally guys.
ಇಲ್ಲಿ ಬೋರ್ಡ್ ಮೇಲೆ ಏನೋ ಬರೆದಿದ್ದಾರೆ. ಈ ಸ್ಥಳವು ಆಸಂಡಿನಾಡು ಎಂಬ ಹೆಸರಿನಿಂದ ಗಂಗರ ಅಧೀನದಲ್ಲಿತ್ತು. ನಂತರ ಇದು ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ನಳಂಬಾಡಿಯ ಭಾಗವಾಗಿ ಸೇರ್ಪಟ್ಟಿತು. ತದನಂತರ ಈ ಪ್ರದೇಶವು ಉಚ್ಚಂಗಿಯ ಪಾಂಡ್ಯರು ಹಾಗೂ 17ನೇ ಶತಮಾನದಲ್ಲಿ ಕೆಳದಿಯ ನಾಯಕರ ಅಧೀನಕ್ಕೊಳಪಟ್ಟಿತು. ಈ ಪ್ರದೇಶಕ್ಕೆ ಚೆನ್ನಮ್ಮಾಜಿಯು ಕೋಟೆಯನ್ನು ನಿರ್ಮಿಸಿದ ನಂತರ ಚೆನ್ನಗಿರಿ ಎಂಬ ಹೆಸರು ಬಂದಿತು. ಪ್ರಸ್ತುತ ಚೆನ್ನಗಿರಿ ಪಶ್ಚಿಮಕ್ಕೆ ಇರುವ ಕೋಟೆಯು 2 ಸುತ್ತು ಗೋಡೆಗಳನ್ನು ಹೊಂದಿದ್ದು, ಇದನ್ನು ಮಣ್ಣು ಮತ್ತು ಗಾರೆಯನ್ನು ಉಪಯೋಗಿಸಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದಕ್ಕೆ ಕೊತ್ತಲವಿದ್ದು ಮುಖ್ಯದ್ವಾರವು ಉತ್ತರಕ್ಕಿದೆ. ಸಾಮಾನ್ಯವಾಗಿ ಅಂಡಾಕಾರದಲ್ಲಿರುವ ಈ ಕೋಟೆಗೆ 7 ಬುರುಜುಗಳಿದ್ದು 2 ಕಾವಲು ಗೋಪುರಗಳಿವೆ. ಮೇಲ್ಭಾಗದಲ್ಲಿ ಒಂದು ದೊಡ್ಡ ತಗ್ಗಿದ್ದು ಅದರಲ್ಲಿ ಮಳೆಯ ನೀರನ್ನು ಶೇಖರಿಸುತ್ತಿದ್ದರು. ಈಶಾನ್ಯ ಭಾಗದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಕೊಳವಿದ್ದು ಅದಕ್ಕೆ ಸೋಪಾನಗಳನ್ನು ಮಾಡಲಾಗಿದೆ. ಕೋಟೆಯ ಮೇಲ್ಭಾಗದಲ್ಲಿ ಕೆಲವು ಕಟ್ಟಡಗಳ ಅಡಿಪಾಯಗಳಿವೆ. ಅಲ್ಲದೆ 18ನೇ ಶತಮಾನದಲ್ಲಿ ಸೇರಿದ ಎನ್ನಲಾದ ಬೇಟೆ ರಂಗನಾಥಸ್ವಾಮಿ ದೇವಾಲಯವಿದ್ದು ಅಲ್ಲಿ ವಿಷ್ಣುವಿನ ವಿಗ್ರಹವಿದೆ. ಇದು ನಮ್ಮ ಚೆನ್ನಗಿರಿ ಕೋಟೆಯ ಮಾಹಿತಿಯಾಗಿತ್ತು ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರಗಳು.